ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸೇವಾ ಮನೋಭಾವ ಅಂತಕ್ಕಂಥ ವಿಚಾರವನ್ನು ಮುಂದುವರಿಸಿದ ಭಾಗವಾಗಿ ತಗೋತಾ ಇದ್ದೀನಿ. ಹಾಗೆ ಇಂದಿನ ಭಾಗದಲ್ಲಿ ಹೇಳಿದೆ ಏನು ಮದರ್ ತೆರೇಸಾ ಅವ್ರದ್ದು ಬಗ್ಗೆ ಹೇಳಿದೆ. ಹಾಗೆ ದೊಡ್ಡ ದೊಡ್ಡವ್ರ ವಿಷಯಗಳನ್ನು ನಮ್ಗೆ ಯಾಕಪ್ಪ ನಾವು ಹೆಂಗೆ ಮಾಡೋದು ಅನ್ನೋ ಸಾಮಾನ್ಯರು ಅನ್ಕೋಬಾರ್ದು. ಸಾಮಾನ್ಯರು ಕೂಡ ಅವಕಾಶ ಇದೆ. ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಮಾಡಬೇಕು. ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ನಿಯತ್ತಾಗಿ ಮಾಡಬೇಕು, ಮತ್ತು ಮೋಸ ಮಾಡಬಾರ್ದು, ನಿಯತ್ತಾಗಿ ಮಾಡಬೇಕು. ಈ ಥರವಾಗಿ ಮಾಡಬೇಕು. ಮತ್ತು ಯಾರೇ ಸರ್ಕಾರಿ ಕೆಲಸವನ್ನು ವೃತ್ತಿಯಲ್ಲಿ ಮೋಸ ಮಾಡದೆ, ಲಂಚ ಪಡೆಯದೆ ಎಲ್ಲ ಅನ್ನೋದನ್ನು ಹೇಳಿದೆ. ಹಾಗೆ ಲಂಚ ಪಡೆದೇ ಕೆಲಸಗಳನ್ನು ನಿಯತ್ತಾಗಿ ಮಾಡಿಕೊಟ್ರೆ ಅದು ಕೂಡ ಒಳ್ಳೆಯ ಹೆಸರು ಬರ್ತದೆ. ಅದು ಕೂಡ ಸೇವಾ ಮನೋಭಾವ ಅನ್ನತಕ್ಕಂಥ ವಿಚಾರವನ್ನು ಹೇಳಿದೆ. ಹಾಗೆ ಮುಂದುವರೆದ ಭಾವವಾಗಿ ಹೋಗೋಣ. ನಮ್ಮ ಬೆಂಗಳೂರಿನಲ್ಲಿರುವ ಪ್ರಸಿದ್ಧ ವಿಧಾನಸೌಧದ ಹೆಬ್ಬಾಗಿಲಿನ ಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಬರೆಯಲಾಗಿದೆ. ಸಾರ್ವಜನಿಕ ಕಾರ್ಯವೇ ಅನುದಿನದ ಲೋಕಕ್ಷೇಮಕ್ಕೆ ಸೇರಿದ ಕಾರ್ಯವೇ ಹೃದಯದ ವಿಕಾಸಕ್ಕೆ ಉತ್ತಮೋತ್ತಮ ಪಾಠಶಾಲೆ ಎನ್ನುತ್ತಾರೆ ಡಿ ವಿ ಜಿಯವರು. ಯಾರು? ಡಿ ವಿ ಜಿಯವರು ಎನ್ನುತ್ತಾರೆ ಅಂದರೆ ಗೊತ್ತಲ್ಲ. ವಿಧಾನಸೌಧದಲ್ಲಿ ಏನಂತ ಬರೆದವ್ರೆ? ಏನು ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಬರೆಯಲಾಗಿದೆ. ಸಾರ್ವಜನಿಕ ಕಾರ್ಯವೇ ಅನುದಿನದ ಲೋಕಕ್ಷೇಮಕ್ಕೆ ಸೇರಿದ ಕಾರ್ಯವೇ ಹೃದಯ ವಿಕಾಸಕ್ಕೆ ಉತ್ತಮ ಪಾಠಶಾಲೆ ಅಂತಾರೆ. ಅದೇ ಎಲ್ಲ ಮೊದಲನೇ ಪಾಠಶಾಲೆ ಅಲ್ಲೇ ಒಂದು ಇದ್ದಿದ್ದಂಗೆ ಲೋಕಕ್ಕೆ ಎಲ್ಲ ಉತ್ತಮ ಲೋಕಕ್ಕೆ ಸೇರ್ತಕ್ಕಂಥ. ಯಾಕೆಂದರೆ ಇಡೀ ರಾಜ್ಯದ ಸರ್ಕಾರದ ಒಂದು ಇದು ಆಡಳಿತ ಯಂತ್ರಗಳು ಬರೋದೇ ಅಲ್ಲಿಂದ ತಾನೇ ಪ್ರಾರಂಭ ಆಗೋದು, ಅಲ್ಲಿಂದ ತಾನೇ. ಅಂದರೆ ಅಲ್ಲಿ ಎಲ್ಲ ಕೂಡ ಪ್ರಾರಂಭ ಆಗಬೇಕು, ಅಲ್ಲಿ ಒಳ್ಳೆಯ ಕೆಲಸ ಅಲ್ಲಿಂದ ಪ್ರಾರಂಭ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ. ವಿಕಾಸಕ್ಕೆ ಉತ್ತಮ ಪಾಠಶಾಲೆ, ಅದೊಂದು ಪಾಠಶಾಲೆ ಇದ್ದಂಗೆ. ಅಲ್ಲಿಂದ ಕಾಯಕವೇ ಹೃದಯದ ವಿಕಾಸಕ್ಕೆ, ಅದು ಕಾಯಕ ಹೃದಯ ಅದು ವಿಕಾಸ ಇದ್ದಕ್ಕೆ ಅಲ್ಲ. ಒಂದು ಹೆಡ್ ಕ್ವಾರ್ಟರ್ ಅಂತ ಏನು ಹೇಳ್ತೀವಿ ಅದು ಹೃದಯ ಭಾಗ ನಮ್ಮ ಕರ್ನಾಟಕಕ್ಕೆ ಅಲ್ಲಿಂದನೇ ಬರಬೇಕು. ಆದರೆ ಇವತ್ತು ಏನಾಗ್ತದೆ, ಅಲ್ಲಿಂದನೇ ಬೇರೆ ಬೇರೆ ನಡೆದರೆ ಏನೇನು ನಡೆಯೋದಿಲ್ಲ ಅದೆಲ್ಲ ನಡೀತಾ ಇದ್ದಾವೆ. ಅದಕ್ಕೆ ನಾವು ಇನ್ನೂ ಕೂಡ ಭಾಳ ಕಷ್ಟದಲ್ಲೇ ಇದ್ದೀವಿ, ಹಿಂದೆನೇ ಹೋಗ್ತಾ ಇದ್ದೀವಿ. ಯಾಕೆ ಜನಗಳು ಇನ್ನೂ ಕೂಡ ಒಂದು ಒಳ್ಳೆ ದಾರಿ ಹಿಡಿಯೋದ್ರಲ್ಲಿ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಅಲ್ಲಿ ಎಲ್ಲಿ ಮೂಲವಾಗಿ ಬರಬೇಕು ಅಲ್ಲಿಂದ ಎಲ್ಲವೂ ಸುಸೂತ್ರವಾಗಿ ಪರಿಶುದ್ಧವಾಗಿ ಆಡಳಿತ ಯಂತ್ರವಾಗಲಿ ಪರಿಪಕ್ವವಾಗಿ ಎಲ್ಲರೂ ಕೂಡ ಉತ್ತಮವಾಗಿ ಅಧಿಕಾರವನ್ನು ನಡೆಸಿದಾಗ ಜನಗಳು ಕೂಡ ಅದೇ ರೀತಿ ಮುಂದುವರಿತಾರೆ ಅನ್ನೋ ಏನಂತಾರೆ ಡಿ ವಿ ಜಿಯವರು. ಉತ್ತಮ ಪಾಠಶಾಲೆ ಎನ್ನುತ್ತಾರೆ ಡಿ ವಿ ಜಿಯವರು. ಉತ್ತಮ ಪಾಠಶಾಲೆ ಎನ್ನುತ್ತಾರೆ ಅಂತ ಡಿ ವಿ ಜಿಯವರು ತಮ್ಮ ಬಾಳಿಗೆ ಒಂದು ನಂಬಿಕೆ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದು ಅಲ್ಲಿಂದನೇ ಬರಬೇಕು. ವಿಕಾಸಕ್ಕೆ ಜನರ ಲೋಕಕ್ಷೇಮಕ್ಕೆ ತಾನೇ ಇರೋದು. ಅದು ಅಲ್ಲಿಂದ ಕಾರ್ಯವೇ ಆಗಬೇಕು ಹೊರತು ಎಲ್ಲಿಂದ ಆಗೋದಿಲ್ಲ. ಅಲ್ಲಿಂದ ಎಲ್ಲಿ ಪ್ರಾರಂಭ ಆಗಬೇಕು? ಮೂಲದಿಂದ ಪ್ರಾರಂಭ ಆಗಬೇಕು. ಮೂಲದಿಂದ ಪ್ರಾರಂಭ ಆಗಿದ್ರೆ ಮುಂದಕ್ಕೆ ತನ್ನಷ್ಟಕ್ಕೆ ತಾನೇ ಆಗ್ತದೆ. ಮೂಲ ಈಗ ಮರಕ್ಕೆ ಬೇರೆ ಸರಿಯಿಲ್ಲ ಅಂದರೆ ನಿಂತ್ಕೊಳ್ಳುತ್ತೆ, ಅದು ಬೆಳೀತದೆ? ಸಾಧ್ಯ ಇಲ್ಲ, ಬಿದ್ದೋಗುತ್ತೆ, ಒಣಗೋಗುತ್ತೆ. ಹಾಗೆ ಮೂಲ ಬೇರು ಅಲ್ಲಿಂದ ಬಂದರೆ ಉತ್ತಮ. ಎಲ್ಲ ಯಾವುದೇ ಲಂಚ ಅವತಾರವಿಲ್ಲದೆ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡು ಮೋಸ ಇಲ್ಲದೇ ಎಲ್ಲ ಉತ್ತಮ ಆಡಳಿತ ನಡೆಸ್ಕೊಂಡು ಬಂದಾಗ ಏನಾಗುತ್ತೆ, ಮುಂದಿನ ಕೆಳವರ್ಗದ ಅಧಿಕಾರಿಗಳು ಎಲ್ಲ ವರ್ಗದಲ್ಲೂ ಕೂಡ ಏನಾಗ್ತದೆ ಅಂದರೆ ಉತ್ತಮ ಕೆಲಸವನ್ನು ಮಾಡ್ಬೋದು. ಆಗ ರಾಜ್ಯದ ಅಭಿವೃದ್ಧಿ ಒಂದರಲ್ಲಿ ಎರಡು ಮಾತಿಲ್ಲ ಅನ್ನೋದನ್ನು ಮುಂದುವರೆದ ಭಾಗ. ಹಾಗೆ ಮುಂದಕ್ಕೆ ಹೋಗೋಣ. ಸೇವೆ ಅಂದರೆ ಎಲ್ಲ ಮಾಡಬೇಕು ಅಂತ. ಸೇವೆ ಅಂದರೆ ಹೇಗೆ ಮಾಡಬೇಕು ಅಂತ, ಜನಗಳ ಸೇವೆನೇ ಎಲ್ಲ. ನಾವೇನು ಕೆಲವರು ಕೆಲಸದಲ್ಲಿ ಹೇಳ್ತಾ ಇರ್ತಾರೆ, ಈ ಸರ್ಕಾರಿ ಕೆಲಸದವ್ರು ಏನೇನು ಮಾಡ್ತಾರೆ ಅಂದರೆ ಸುಮ್ಮನೆ ನಿಂತ್ಕೊಳ್ರಿ, ಹೋದ ತಕ್ಷಣ ಗೊತ್ತಲ್ಲ ಆಫೀಸಲ್ಲ ನೀವೆಲ್ಲ ಕೇಳಿರ್ತೀರ. ಅಂದರೆ ಸುಮ್ಮನೆ ನಿಂತ್ಕೊಳ್ರಿ, ನಾಳೆ ಬನ್ನಿರಿ, ಅವ್ರ ಮುಖನೇ ಕೊಟ್ಟು ಮಾತಾಡಲ್ಲ. ನೀವೆಲ್ಲ ನೋಡಿದ್ದೀರಾ, ಮುಖ ಕೊಟ್ಟು ಮಾತಾಡ್ತಾರ, ನಿಂತ್ಕೊಂಡು ಮಾತಾಡ್ತಾರ. ಆಮೇಲೆ ವಯಸ್ಸಾಗಿದ್ರು ಅಂತ ನೋಡ್ತಾರ, ಏನು ನೋಡಲ್ಲ. ಹೋಗ್ರಿ, ನಾಳೆ ಬನ್ನಿರಿ. ಆಮೇಲೆ ಅವ್ರು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಊಟಕ್ಕೆ ಹೋಗೋದು. ಆ ಕೆಲಸ ನಾಳೆ ಬಾ ಅಂತ ಹೇಳಿರ್ತಾನೆ, ನಾಳೆ ಹೋದ್ರೆ ಅವ್ನು ರಜಾ ಇರ್ತಾನೆ, ಅದು ಬಂದಿರೋದೇ ಇಲ್ಲ. ಸರ್ ಅವನು ಕೆಲಸದ ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಂಥ ಕೆಲಸಗಳೆಲ್ಲ ನಡೆದು ಇವೆಲ್ಲ ಆಗಬಾರ್ದು. ಕೆಲಸಗಳಂದರೆ ಸೇವಾ ಮನೋಭಾವ ಅಂದರೆ ನಾವು ಒಂದು ಕೊಟ್ಟ ಮಾತಂತ ನಡ್ಕೋಬೇಕು. ಸಮಯ ಪರಿಪಾಲನೆ ಮಾಡಬೇಕು. ಇದು ಪ್ರತಿಯೊಬ್ಬರ ಒಂದು ಕೆಲಸ, ಆಯಿತಾ? ಹಾಗೆ ಮುಂದೆ ಸೇವೆ ಎಂದು ಪ್ರದರ್ಶನದ ವೈಯಕ್ತಿಕ ಸ್ಥಿತಿಗತಿಗಳ ಅಭಿವೃದ್ಧಿಯ ಸಾಧನವಾಗಬಾರ್ದು. ಅದು ಏನು ನಾವೆಲ್ಲ ಪ್ರದರ್ಶನ ಮಾಡ್ಕೊಳ್ಳೋದು ತೋರಿಸ್ಕೊಳ್ಳೋದಾಗಬಾರ್ದಂತೆ. ಎಲ್ಲ ನಮ್ಮ ಸ್ಥಿತಿಗತಿಗಳು ಅಭಿವೃದ್ಧಿಯ ಸಾಧನವಾಗಬಾರದು. ಅದು ಕೆಲವರಿಗಂತೂ ಸೇವೆ ಒಂದು ಮುಖವಾಡ ಮಾಡ್ಕೊಂಡ್ಬಿಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಮುಖವಾಡ ಅಂದರೆ ಒಳಗೊಂದು ಹೊರಗೊಂದು.
ಒಳಗೆ ಒಂಥರ, ಹೊರಗಡೆನೇ ಒಂಥರ. ಇದು ಇವತ್ತು ಎಲ್ಲರಿಗೂ ಗೊತ್ತಿದೆ, ನಿಮಗೆ ನಮಗೆಲ್ಲ ಗೊತ್ತಿದೆ. ಆದರೆ ಹೇಳಲ್ಲ, ಬಾಯಿ ಬಿಟ್ಟು ಹೇಳಲ್ಲ. ಕೆಲವರಂತೂ ಸೇವೆ ಒಂದು ಮುಖವಾಡ, ಅದೊಂದು ಸೇವೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಳ್ತಾರೆ, ಮುಖವಾಡ ಬೇರೆ ಹಾಕ್ಕೊಂಡಿರ್ತಾರೆ. ಇನ್ನು ಕೆಲವರು ಸೇವೆ ಹೆಸರಲ್ಲಿ ಹಣ, ಮನ್ನಣೆ ಇವುಗಳನ್ನು ಪಡೆಯುತ್ತಾ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳು ಎನಿಸಿಕೊಂಡಿರುತ್ತಾರೆ. ನಿಮಗೆಲ್ಲ ಗೊತ್ತಿದೆ. ಅವರು ಸೇವೆ ಮಾಡ್ತೀವಿ ಅಂದ್ಬಿಟ್ಟು ತುಂಬ ಹಣವನ್ನು ಲೂಟಿ ಮಾಡೋದು, ಆಸ್ತಿಯನ್ನು ಲೂಟಿ ಮಾಡೋದು, ಹೀಗೆ ಮಾಡಿಕೊಂಡು ಅವರು ಕೊನೆಗೆ ಮೇಲೆ ತೋರಿಸ್ಕೊಳ್ಳೋದೇನು, ನಾವು ಸೇವೆ ಮಾಡ್ತಾಯಿದ್ವಿ, ಜನಗಳ ಸೇವೆ ಮಾಡ್ತಾಯಿದ್ದೀವಿ. ಅಲ್ಲಿ ಮಾಡ್ತಾರೆ ಸ್ವಾಹ, ಇಲ್ಲಿ ಜನಗಳ ಸೇವೆ ಅಲ್ಲ, ಸ್ವಾಹ ಅಂದರೆ ತಮಗೋಸ್ಕರ ಮಾಡ್ತಾಯಿದ್ದಾರೆ ಹೊರತು ಜನಗಳ ಸೇವೆ ಹೆಸರು ಜನಗಳದು, ಅವ್ರು ಮಾಡ್ತಾಯಿರೋದು ಸ್ವಾಹ ಮಾಡ್ತಾಯಿದ್ದಾರೆ. ಇದಾಗಬಾರ್ದು. ಮೇಲ್ನೋಟಕ್ಕೆ ಮಾತ್ರ ಸಹಾಯ ಮಾಡ್ತಿದ್ದಂತೆ ಕಾಣ್ತಾರೆ, ಆದರೆ ಅವ್ರ ಒಳರೂಪದಲ್ಲಿ ಏನೂ ಇರೋದಿಲ್ಲ. ಇದರಿಗೆ ಹೀಗೆ ಇತರರಿಗೆ ತಿಳಿದಂತೆ ಜಾಲತಾಣದಲ್ಲಿ ಹಾಗೆ ಹೇಳ್ತಾರೆ, ಎನಿಸ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಸಹಾಯ ಮಾಡುವಂತಿದ್ದರೂ ಬೇರೆ ರೂಪದಲ್ಲಿ ಇವರಿಗೆ ತಿಳಿದಂತಹ ಜಾಣತನದಲ್ಲಿ ಮಾಡಿದ ಸಹಾಯವನ್ನು ಹಿಂದಕ್ಕೆ ಇವರು ಪಡೆದು ಬಿಟ್ಟಿರ್ತಾರೆ. ನೋಡಿ, ಸಹಾಯ ಮಾಡಿರ್ತಾರಂತೆ, ಅವ್ರಿಗೆ ಜನಗಳಿಗೆ ಗೊತ್ತಿಲ್ದೇ ಇದಿಲ್ದೇ ಹಿಂದಕ್ಕೆ ಸಹಾಯ ಮಾಡೋದನ್ನು ಹಿಂದಕ್ಕೆ ಬೇರೆ ರೂಪದಲ್ಲಿ ಪಡೀತಾ ಇರ್ತಾರಂತೆ. ಇವೆಲ್ಲ ನಡೀತಾ ಇದ್ದಾವೆ. ಇಂಥ ಜಾಣ ಸೇವೆಯಿಂದ ಸಮಾಜದ ಬೆಳವಣಿಗೆಯಾಗುವುದಿಲ್ಲ. ಯಾರು ಅತಿ ಬುದ್ಧಿವಂತಿಕೆಯಿಂದ ನಮಗೆ ನಿಮಗೆ ಜನಮೆಚ್ಚುಗೆಗೆ ಸೇವೆ ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋದು, ಮತ್ತು ಹಿಂದಿಗೆ ಬೇರೆ ರೂಪದಲ್ಲಿ ವಾಪಸ್ ತಗೊಳ್ಳೋದು, ಇವೆಲ್ಲ ಏನಾಗುತ್ತೆ ಅಂದರೆ ಏನು ಹೇಳ್ತಾರೆ, ಇವೆಲ್ಲ ಜಾಣ ಸೇವೆಯಿಂದ, ಅಂದರೆ ಭಾಳ ಬುದ್ಧಿವಂತಿಕೆಯಿಂದ ಮಾಡ್ತಕ್ಕಂಥ ಸೇವೆ ಇದು. ಜಾಣ ಸೇವೆಯಿಂದ ಸಮಾಜದ ಬೆಳವಣಿಗೆ ಆಗುವುದಿಲ್ಲ. ಒಂದು ಧನ್ಯವಾದದ ಮಾತನ್ನು ನಿರೀಕ್ಷಿಸುತ್ತೆ. ಅಂದರೆ ಅವರಿಂದ ನಾವೇನು ಅಪೇಕ್ಷೆ ಪಡಬಾರ್ದು, ನಿರೀಕ್ಷಣೆ ಮಾಡಬಾರ್ದು. ಅವನೇನು ಮಾಡ್ತಾನೆ, ಏನು ನಮಗೇನು ಕೊಡ್ತಾನೆ, ಬಿಡ್ತಾನೆ, ಇವೆಲ್ಲ ಏನೂ ಇರೋದು. ಒಂದು ಧನ್ಯವಾದ ಮಾತನ್ನು ನಿರೀಕ್ಷಿಸದೆ ತಮ್ಮಲ್ಲಿರುವುದನ್ನು ಹಂಚಿಕೊಳ್ಳುವುದು, ಶ್ರಮದಾನ ಮಾಡುವುದು ಸೇವೆಯೇ. ಯಾವುದನ್ನು ನಿರೀಕ್ಷೆ ಇಲ್ಲದೇ ಮಾಡ್ತಕ್ಕಂಥದ್ದು ಅದೇ ಸೇವೆ ಅಂತ ಹೇಳ್ತೀನಿ. ಪ್ರವೃತ್ತಿಯಲ್ಲಿ ಇಂಥ ಫಲಾಪೇಕ್ಷೆ ಇಲ್ಲದೆ ಸಹಾಯ ಹಾಗೂ ಸೇವಾ ಮನೋಭಾವ ಉಂಟಾದರೆ ಆರೋಗ್ಯಕರ ಸಮಾಜದ ಬೆಳವಣಿಗೆ ಸಾಧ್ಯ. ಅಂದರೆ ಯಾವುದೇ ನಿರೀಕ್ಷೆ ಇಲ್ಲದೇ ನಾವು ಯಾವಾಗ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆಗ ಸಮಾಜ ಏನಾಗುತ್ತೆ, ಉಂಟಾದ ಆರೋಗ್ಯಕರ ಸಮಾಜ ಬೆಳವಣಿಗೆ ಆಗಲು ಸಾಧ್ಯ ಅಂತ ಹೇಳ್ತಾರೆ. ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಸೇವೆಯೇ ಮಾನವದ ಆದರ್ಶದ ಓರೆಗಲ್ಲು. ಮಾನವ ಆದರ್ಶ ಏನಾಗಬೇಕು, ಹೊರಗಲ್ಲು ಎಂದಿದ್ದಾರೆ, ಆದರ್ಶದ ಹೊರೆಗಲ್ಲು ಎಂದಿದ್ದಾರೆ. ಸೇವೆ ಮನೋಭಾವನೆ ನಮ್ಮ ಆದರ್ಶದ ಹೊರೆಗಲ್ಲು ಎಂದಿದ್ದಾರೆ. ಅನಿಬೆಸೆಂಟ್ ಸಂತ ಕಬೀರರು ಸೇವೆ ಮಾಡುವುದರಿಂದ ಎಂದೂ ತೀರದ ಸುಖ ಲಭಿಸುತ್ತದೆ ನೋಡೋದು ಸೇವೆ ಅಂತ. ಕಬೀರರು ಏನು ಹೇಳ್ತಾರೆ ಅಂದರೆ, ನಾವು ಸೇವೆ ಮಾಡ್ತೀವಲ್ಲ, ಜನರ ಸೇವೆ ಮಾಡ್ತೀವಲ್ಲ, ಬೇರೆಯವ್ರಿಗೆ ಸಹಾಯ ಮಾಡ್ತೀವಲ್ವ, ಅದೇನು ಮಾಡ್ತಾರೆ ಅವರು ಸಂತ ಕಬೀರರು ಹೇಳ್ತಕ್ಕಂಥ ವಿಷಯ, ಸೇವೆ ಮಾಡೋದರಿಂದ ಎಂದೂ ತೀರದ ಸುಖವು ಲಭಿಸುತ್ತೆ. ನಮಗೆ ಯಾವತ್ತು ಪಡ್ಕೊಂಡಿರಲ್ವ ಅಂಥ ಸುಖ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಯಾರು? ಸಂತ ಕಬೀರರು ಎಂದು ತಿಳಿಸಿದ್ದಾರೆ. ತಲೆ ಚಿಟ್ಟು ಹಿಡಿಸುವ ಇಂದಿನ ಸ್ವಾರ್ಥಮಯ, ನೋಡಿ ಏನು ಹೇಳ್ತಾನೆ, ತಲೆ ಚಿಟ್ಟು ಹಿಡಿಸುವ ಇಂದಿನ ಸ್ವಾರ್ಥಮಯ ಜಗತ್ತಿನ ಪರರ ದುಃಖವನ್ನು ನೀಗುವ, ಅವ್ಯಕ್ತ ಆಧ್ಯಾತ್ಮಿಕ ಆನಂದವನ್ನು ನೀಡುವ ಸೇವಾ ಮನೋಭಾವವನ್ನು ಯುವಕರು ಬೆಳೆಸಿಕೊಳ್ಳುವ ಅವಶ್ಯಕತೆ ಅಂತ ಹೇಳ್ತಾನೆ. ಅಂದರೆ ಏನು ಹೇಳ್ತಾನೆ, ಇಂದಿನ ಸ್ಪರ್ಧಾಮಯ ಜಗತ್ತಿನ ಪರರ ದುಃಖವನ್ನು ನೀಗುವ, ಅಂದರೆ ಬೇರೆಯವ್ರ ದುಃಖವನ್ನು ನಾವು ಕಣ್ಣೊರೆಸ್ಬೇಕು, ಬೇರೆಯವ್ರ ಕಣ್ಣನ್ನು ಒರೆಸ್ಬೇಕು, ದುಃಖವನ್ನು ಪರಿಹರಿಸಬೇಕು, ಒರೆಸ್ಬೇಕು. ಅವ್ಯಕ್ತ ಆಧ್ಯಾತ್ಮಿಕ ಆನಂದವನ್ನು ನೀಡುವ ಸೇವಾ ಮನೋಭಾವವನ್ನು ಯುವಕರು ಬೆಳೆಸ್ಕೊಳ್ಬೇಕು. ಸೇವಾ ಮನೋಭಾವವನ್ನು ಯಾರು ಬೆಳೆಸ್ಕೋಬೇಕು? ಯುವಕರು ಬೆಳೆಸ್ಕೊಳ್ಬೇಕು. ಮತ್ತು ಏನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಏನು ಮಾಡಬೇಕು, ಇತರರಲ್ಲಿ ಬೆಳೆಸುವ ಅವಶ್ಯಕತೆ ಇಂದು ಹೆಚ್ಚಾಗಿದೆ. ನೋಡಿ ಎಷ್ಟು ಹೇಳ್ತಾನೆ ಅಂದರೆ, ಯುವಕರು ಬೆಳೆಸ್ಕೋಬೇಕು, ಅವರು ಅವ್ಯಕ್ತ ಆಧ್ಯಾತ್ಮಿಕ ಆನಂದವನ್ನು ನೀಡುವ ಸೇವಾ ಮನೋಭಾವವನ್ನು ಯುವಕರು ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗಲ್ಲಿ ಏನು ಹೇಳ್ತಾನೆ ಅಂದರೆ, ಇತರರಲ್ಲಿ ಬೆಳೆಸುವ ಅವಶ್ಯಕತೆ ಇಂದೆಂದಿಗಿಂತ ಇಂದು ಹೆಚ್ಚಾಗಿದೆ. ಇದೇ ನಾವು ಮಾಡ್ತಕ್ಕಂಥ ಕೆಲಸ. ಸೇವಾ ಮನೋಭಾವ ಅಂದರೆ ಈ ಥರ ನಾವು ಬೆಳೆಸ್ಕೋಬೇಕು, ಯುವಕರು ಬೆಳೆಸ್ಕೋಬೇಕು, ನಾವು ನೀವು ಎಲ್ಲರೂ ಬೆಳೆಸ್ಕೋಬೇಕು.
ಮತ್ತು ಯಾವುದೇ ಅಧಿಕಾರ ವರ್ಗದಲ್ಲಿರ್ಬೋದು, ಎಲ್ಲೇ ಕೆಲಸ ಮಾಡೋದಿರ್ಬೋದು, ಪ್ರಾಮಾಣಿಕತೆಯಿಂದ ಮಾಡಿದಾಗ ಸಮಾಜ ಬೆಳೀತದೆ, ರಾಜ್ಯ ಬೆಳೀತದೆ, ರಾಷ್ಟ್ರ ಬೆಳೀತದೆ. ಇದು ಮತ್ತೆ ಮತ್ತೆ ಬರ್ತಾ ಇರ್ತದೆ ವಿಷಯಗಳು, ರಾಜ್ಯ, ರಾಷ್ಟ್ರ, ಸಮಾಜ. ಯಾಕೆಂದರೆ ಅವೆಲ್ಲ ಬೆಳೆದಾಗ ನಾವು ಸುಭಿಕ್ಷವಾಗಿರ್ತೀವಿ. ಇದು ನಿಮ್ಮೆಲ್ಲರ ಅಪೇಕ್ಷೆ. ಅದಾದಾಗ ನಾವು ಕೂಡ ನಮ್ಮ ಎದೆ ತಟ್ಟಿ ಹೇಳ್ಕೊಬೋದು, ಇದು ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ನಾವು ಕಟ್ಟಿದ ನಾಡು, ನಮ್ಮ ದೇಶ ಇಷ್ಟು ಎತ್ತರ ಬೆಳೀತಾ ಇದೆ ಅನ್ನೋದನ್ನು ನಾವೆಲ್ಲ ಒಂದು ಸಂತೋಷದಿಂದ ಹೇಳ್ಕೊಳ್ಬೋದು. ಮಾಡಬೇಕು ಅಂದಾಗ ಎಲ್ಲರೂ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿದಾಗ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.